ಅಫಜಲ್ಪುರ ತಾಲೂಕಕ್ಕೆ ಬಂದಿದ್ದೇನೆ. ಸುಮಾರು 1 ವರ್ಷ ಆಯ್ತು ಈ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ. ಎಷ್ಟಿದೆ ಮೊತ್ತ ಅಂದ್ರೆ 1,14,00,000 ರೂಪಾಯಿ ಬಜೆಟ್ ನಲ್ಲಿ ಈ ಕಾಮಗಾರಿ ಚಾಲ್ತಿಯಲ್ಲಿದೆ. ಇಲ್ಲಿ ಏನ್ ಬೋರ್ಡ್ ಹಾಕ್ತಾರೆ, ಪ್ರಾರಂಭ ದಿನಾಂಕ 9/3/2025, ಪೂರ್ಣಗೊಳಿಸಬೇಕಾದ ದಿನಾಂಕ 8/2/2026, ಪೂರ್ಣಗೊಂಡ ದಿನಾಂಕ ಅಂತ ಹೇಳ್ತಾರೆ. ಕೆಲಸನೇ ಕಂಪ್ಲೀಟ್ ಆಗಿಲ್ಲ. ಇದು ಯಾವ ಇಲಾಖೆ ಅಂದ್ರೆ, ಕಾಮಗಾರಿ ಹೆಸರು ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕು ಗೌಡ್ಗಾಂವ್ ಬಾದ್ನಳ್ಳಿ ರಸ್ತೆ, ಗೌಡ್ಗಾಂವ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪ್ಯಾಕೇಜ್ ನೋಡ್ರಿ, ಎಲ್ಲ ಹಾಕಿದಾರ ನೋಡಿ. ಆಮೇಲೆ ಇದು ಏನಪ್ಪಾ ಅಂದ್ರೆ, ಗುತ್ತಿಗೆದಾರರು ಯಾರಂದ್ರೆ, ಗುತ್ತಿಗೆದಾರರ ಹೆಸರು ಹನುಮಂತ್ ರಾಯಪ್ಪ, ಪ್ರಥಮ ಗುತ್ತಿಗೆದಾರರು ಇವರು. ಆಮೇಲೆ ಇದು ಅನುಷ್ಠಾನ ಇಲಾಖೆ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ ಬೆಂಗಳೂರು, ಪಂಚಾಯತ್ ರಾಜ್ ಯೋಜನಾ ಉಪವಿಭಾಗ ಕಲಬುರಗಿ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕರ್ನಾಟಕ ಸರ್ಕಾರ, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಯೋಜನೆ ಅನುದಾನ. ಎಲ್ಲಿ ಕಂಪ್ಲೀಟ್ ಮಾಡಿದಿರಪ್ಪ, ಎಲ್ಲಿ ಹೋಯ್ತಪ್ಪ 1,14,00,000 ರೂಪಾಯಿ? ಯಾರ ಜೇಬಿಗೆ ಹೋಯ್ತು? ಅಧಿಕಾರಿ ಜೇಬಿಗೆ ಹೋಯ್ತು? ರಾಜಕಾರಣಿಗಳ ಜೇಬಿಗೆ ಹೋಯ್ತು? ಏನಾಗಿದೆ ಇಲ್ಲಿ ನೋಡ್ರಿ, ಗೊತ್ತಾಗ್ತದ ನಿಮಗ ಕಾಮಗಾರಿ ಏನಾಗಿದೆ ಅಂತ ಹೇಳಿ. ತೋರ್ಸಿಲ್ಲ, ಇದು ನೋಡ್ರಿ, ಇದು ಕಾಮಗಾರಿ ಆಗಿದ್ದೇನಾ? ರೋಡೇ ಕಂಪ್ಲೀಟ್ ಇಲ್ಲ. ಎಷ್ಟು ಕಿಲೋಮೀಟರ್ ರೋಡ್ ಇದೆ ಅಂದ್ರೆ ಇದು 1 ಕಿಲೋಮೀಟರ್. 1 ಕಿಲೋಮೀಟರ್ ಕಾಮಗಾರಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಬೋರ್ಡ್ ಹಾಕ್ತೀರಿ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇದ್ರು ಕೂಡ ಈ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ, ಈ ತಾಲೂಕಿನಲ್ಲಿ ಏನು ತಾಲೂಕಿನ ಶಾಸಕರಿದ್ದಾರಲ್ಲ, ಏನ್ ನಡೀತಾ ಇದೆ ಅಫಜಲ್ಪುರ ತಾಲೂಕಿನಲ್ಲಿ, ಕಾಮಗಾರಿ ಪೂರ್ಣಗೊಂಡಿಲ್ಲ, ಇಲ್ಲಿ ಪೂರ್ಣಗೊಂಡಿಲ್ಲ, ದಿನಾಂಕ ಡೇಟ್ ಎಲ್ಲ ಹಾಕ್ತಿರಿ. ಯಾರ ದುಡ್ಡು ಇದು? ಸಾರ್ವಜನಿಕರ ದುಡ್ಡು.